ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾನೇ ಸೆಕೆ ಆಗುತ್ತೆ ಮನೆಗಳಲ್ಲಿ, ನಮಗೆ ಇರಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಮಕ್ಕಳಿಗೆ ಇನ್ನ ಹೇಳೋದೇ ಬೇಡ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ತುಂಬಾನೇ ಹೀಟ್ ಆಗುತ್ತೆ ಮಕ್ಕಳಿಗೆ ಕೂಡ. ಸೊ ಪಾಪುಗೆ ಜ್ವರ ತರ ಇತ್ತು, ಅಂದ್ರೆ 100 ಇತ್ತು. ಒಂದ್ಸರಿ ಚೆಕ್ ಮಾಡಿಸ್ಕೊಂಡ್ ಬರೋಣ ಅಂತ ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ. ಈ ತರ ವೆದರ್ ಅಲ್ಲಿ ಮಕ್ಕಳಿಗೆ ಆ ತರ ಆಗೋದು ಕಾಮನ್. ಸೊ ನೀವು ಪ್ಯಾರಾಸಿಟಮಾಲ್ ಇಟ್ಕೊಂಡಿರಿ, ಹಾಕಿ ಆ ತರ ಏನಾದ್ರು ನಿಮ್ಗೆ ಜ್ವರ ಬಂದಿದೆ ಅಂತ ಅನ್ಸಿದ್ರೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾವು ಸಿರಪ್ ತಗೊಂಡು ಮನೆಗೆ ಬಂದ್ವಿ. ವೆದರ್ ತುಂಬಾ ಹಾಟ್ ಆಗಿರೋದ್ರಿಂದ ಇವಾಗ ತಾನೇ ಹುಟ್ಟಿರೋ ಮಕ್ಕಳಿಗೆ ಈ ತರ ಎಲ್ಲ ಆಗೋದು ಕಾಮನ್ ಅಂತ ಹೇಳಿದ್ರು. ಇವಾಗ ತಾನೇ ಹುಟ್ಟಿರೋ ಮಕ್ಕಳು ವೆದರ್ಗೆ ಅಡ್ಜಸ್ಟ್ ಆಗ್ತಾ ಇರ್ತವೆ. ಓವರ್ ಹೀಟ್ ಆಗೋದ್ರಿಂದ ಈ ತರ ಆಗೋದು ಕಾಮನ್, ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತೆ ಈ ತರ ವೈಟ್ ಅಂಡ್ ಬ್ಲಾಕ್ ಫ್ಲಾಶ್ ಕಾರ್ಡ್ಸ್ ನಾನು ದಿನಕ್ಕೆ ಒಂದು 3-4 ಸರಿ ತೋರಿಸ್ತಾನೆ ಇರ್ತೀನಿ. ಮಗು ನೋಡ್ತಾನೆ ಇರುತ್ತೆ, ನೀಟಾಗಿ ಗಮನಿಸ್ತಾ ಇರುತ್ತೆ ಏನ್ ಹೇಳ್ತಾ ಇದಾರೆ ಅಂತ. ಈ ಫ್ಲಾಶ್ ಕಾರ್ಡ್ಸ್ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೇನಾದ್ರೂ ಇದರ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಮತ್ತೆ ಪಾಪು ಒಂದೊಂದ್ಸರಿ ಎದ್ದು ಒಬ್ಬೊಬ್ಬರೇ ಮಾತಾಡ್ಕೋತಾ ಇರ್ತಾರೆ. ಆ ಟೈಮಲ್ಲಿ ನಾನು ಎತ್ಕೊಂಡು ನೀಟಾಗಿ ಮಾತಾಡಿಸ್ತೀನಿ. ಏನೇನ್ ಮಾತಾಡ್ತಾರೋ ಅದನ್ನ ನೀಟಾಗಿ ನನ್ನ ಮಾತಿಗೆ ರಿಪ್ಲೈ ಕೂಡ ಮಾಡ್ತಾ ಇರುತ್ತೆ ಒಂದೊಂದ್ಸರಿ. 2 months ಅಲ್ವಾ ಬೇಬಿಗೆ, ಸೊ ನೀಟಾಗಿ ಕಾಣಲ್ಲ ಅನ್ಸುತ್ತೆ. ಬ್ಲರ್ ಕಾಣೋದ್ರಿಂದ ಯಾವ ಕಡೆ ಸೌಂಡ್ ಬರುತ್ತೋ ಆ ಕಡೆನೇ ನೋಡ್ತಾ ಇರ್ತಾರೆ ಪಾಪು. ಮತ್ತೆ ಒಂದಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಾ ಇದಾರೆ, ನಿಮ್ಮ ಮನೆಯಲ್ಲಿ ನಿಮ್ಗೆ ಎಲ್ಲಾ ತರ ಫುಡ್ ಕೊಡ್ತಾ ಇದ್ದಾರಾ ಅಂತ. ಹೌದು, ನಮ್ಮ ಮನೆಯಲ್ಲಿ ಎಲ್ಲಾ ತರ ಫುಡ್ ಕೊಡ್ತಿದ್ದಾರೆ.